KCET 2026 ಎಕ್ಸಾಮ್ ಬರೀಲಿಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀರಾ ಆ್ಯಂಡ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿದೆ. ಹೇಗೆ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕು, ನಾನು ಯಾವ ಕ್ಲಾಸಸ್ಸಲ್ಲಿ ಬರ್ತಾ ಇದ್ದೇನೆ, ಕ್ಲಾಸ್ ಎನಾ, ಕ್ಲಾಸ್ ಬಿನಾ, ಕ್ಲಾಸ್ ಸಿನಾ, ಆ್ಯಂಡ್ ಯಾವಾಗ ಲಾಸ್ಟ್ ಡೇಟ್, ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಲಿಕ್ಕೆ ಯಾವಾಗ ಲಾಸ್ಟ್ ಡೇಟು. ಸೊ ಇದೆಲ್ಲ ಕನ್ಫ್ಯೂಷನ್ಸಲ್ಲಿ ಇದ್ದೀರಾ, ಯಾವ ಫಾರ್ಮ್ಯಾಟಲ್ಲಿ ನಾನು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು, ಇದೆಲ್ಲ ಕನ್ಫ್ಯೂಷನ್ಸ್ಗಳಿದ್ರೆ ಈ ವಿಡಿಯೋ ನಿಮ್ಗಾಗಿರುತ್ತೆ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ಯಾರ್ಯಾರು ಸೆಕೆಂಡ್ PUC ಯಲ್ಲಿದ್ದೀರಾ, ದಯವಿಟ್ಟು ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಟಿಲ್ ದ ಎಂಡ್ ವಾಚ್ ಮಾಡಿ. ನೀವು ಒಂದು ವೇಳೆ ಈ ಚಾನಲ್ಗೆ ಹೊಸಬರು ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಚಾನಲ್ನಲ್ಲಿ KEA ರಿಲೇಟೆಡ್ ಅಂದರೆ KCET ರಿಲೇಟೆಡ್ ಎಲ್ಲ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತಾನೆ. ಪ್ಲಸ್ PUC ಬೋರ್ಡ್ ಎಕ್ಸಾಮ್, ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಏನಿದೆ, ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೂಡ ಡಿಸ್ಕಸ್ ಮಾಡ್ತೇನೆ. ಅದಾದ ನಂತರ ನಿಮ್ಮ KCETಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಪ್ಲಸ್ ಶಾರ್ಟ್ಕಟ್ ಟ್ರಿಕ್ಸ್, ಕೆಲವೊಂದು ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತೇನೆ. ಅದಾದ ನಂತರ ನಿಮಗೆ ಇಂಜಿನಿಯರಿಂಗ್ ಜಾಯಿನ್ ಆಗಲಿಕ್ಕೆ ಕೌನ್ಸಿಲಿಂಗ್ ಕೂಡ ನಮ್ಮ ಕಡೆಯಿಂದ ಕೊಡ್ತೇವೆ. ದಟ್ಸ್ ಅ ಪೇಯ್ಡ್ ಕೌನ್ಸಿಲಿಂಗ್. ಅದರ ರಿಲೇಟೆಡ್ ವೀಡಿಯೋಸು ಕೂಡ ಅಪ್ಲೋಡ್ ಆಗ್ತಾ ಇರುತ್ತೆ. ಅದೇ ರೀತಿ ನಮ್ಮದೊಂದು ಟೆಲಿಗ್ರಾಮ್ ಚಾನಲ್ ಇದೆ. ಆ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನಿಮಗೆ KCET ರಿಲೇಟೆಡ್ ಇರ್ಬೋದು, ಬೋರ್ಡ್ಸ್ ರಿಲೇಟೆಡ್ ನೋಟಿಫಿಕೇಶನ್ ಇರ್ಬೋದು, ಅಥವಾ ಬೋರ್ಡ್ಸ್ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿರ್ಬೋದು, KCET ರಿಲೇಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್, ಶಾರ್ಟ್ಕಟ್ ಟ್ರಿಕ್ಸು, ಇದೆಲ್ಲದೂ ಕೂಡ ನಿಮಗೆ ಆನ್ ಟೈಮ್ ರೀಚ್ ಆಗಬೇಕು ಅಂತಿದ್ರೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಿಮಗೆಲ್ಲದೂ ಕೂಡ ಆನ್ ಟೈಮ್ ರೀಚ್ ಆಗುತ್ತೆ. ನಿಮ್ಮ ಆಪ್ಲಿಕೇಶನ್ ಪ್ರೊಸೆಸ್ಸಿಂದ ಟಿಲ್ ದ ಇಂಜಿನಿಯರಿಂಗ್ ಎಂಡ್ ಅಂದರೆ ಜಾಯಿನ್ ಆಗೋವರೆಗೂ ಕೂಡ ನಿಮಗೆ ನಮ್ಮ ಕಡೆಯಿಂದ ಗೈಡೆನ್ಸ್ ಇರುತ್ತೆ. ಏನಂದರೆ ಬೇಸಿಕ್ ಇನ್ಫಾರ್ಮೇಷನ್ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅದೇ ರೀತಿ ನಿಮಗೆ ಕೌನ್ಸಿಲಿಂಗ್ ಇರುತ್ತೆ, ಪೇಯ್ಡ್ ಕೌನ್ಸಿಲಿಂಗ್. ಅದರಲ್ಲಿ ಇನ್ ಡೆಪ್ತ್ ಆಗಿ ಕಂಪ್ಲೀಟು ಕೌನ್ಸಿಲಿಂಗ್ ಪ್ರಾಸೆಸ್ಸಿಂದ ಹಿಡಿದು ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗೋವರೆಗೂ, ನಾಟ್ ಓನ್ಲಿ ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೂ ಕೂಡ ನಿಮಗೆ ರಿಲೇಟೆಡ್ ಟು ಇಂಜಿನಿಯರಿಂಗು ಕೂಡ ತುಂಬ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ. ಓಕೆ ಈಗ ವಿಡಿಯೋಗೆ ಬರೋದಾದರೆ, ನೀವು ಇವಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿದೆ, ನಿನ್ನೆ ಓಪನ್ ಆಗಿದೆ. 1 ಮಂತ್ ಟೈಮ್ ಇದೆ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ, February 16th ಕೂಡ ಟೈಮ್ ಇದೆ. ಸೊ ಡೋಂಟ್ ಬಿ ಇನ್ ಹರಿ. ನಿಮ್ಮ ಫ್ರೆಂಡ್ಸ್ ಹಾಕಿದ್ದಾರೆ, ಅವ್ರು ಹಾಕಿದ್ದಾರೆ, ಇವ್ರು ಹಾಕಿದ್ದಾರೆ, ನೇಬರ್ಸ್ ಅವ್ರು ಹಾಕಿದ್ದಾರೆ, ನಾನಿನ್ನೂ ಅಪ್ಲಿಕೇಶನ್ ಹಾಕಿಲ್ಲ, ಲೇಟ್ ಆಗುತ್ತೇನೋ ಅಂತ ಹರಿಬರಿಯಲ್ಲಿ ಅಪ್ಲೋಡ್ ಮಾಡಬೇಡಿ. 1 ಮಂತ್ ಟೈಮ್ ಇದೆ. ಓಕೆ, ಸೊ ಇವಾಗ ಅಪ್ಲಿಕೇಶನ್ ಫಾರ್ಮಲ್ಲಿ ನೀವು ಏನೇನು ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಂಡಿರಬೇಕು, ನೀವು ಯಾವುದನ್ನು ಹೇಗೆ ಅಪ್ಲೋಡ್ ಮಾಡಬೇಕು, ನೀವು ಯಾವ ಕ್ಲಾಸಸ್ಸಿಗೆ ಬರ್ತೀರಾ ಅನ್ನೋ ಎಲ್ಲ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ವೀಡಿಯೋದಲ್ಲಿ ಹೇಳ್ತೇನೆ. ಟಿಲ್ ದ ಎಂಡ್ ವಾಚ್ ಮಾಡಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಕೇಳಿದರೆ, ನೀವು ಒಂದು ಸ್ಟೆಪ್ ಮಿಸ್ ಆದರೂ ಕೂಡ, ಏನೋ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡುವಾಗ ಏನಾದರೂ ಒಂದು ಮಿಸ್ಟೇಕ್ ಆದರೂ ಕೂಡ ಇಟ್ ಕಾಸ್ಟ್ ಹ್ಯೂಜ್. ಇವಾಗಲ್ಲ, ನಿಮ್ಗೆ ಅದು ಕೌನ್ಸಿಲಿಂಗ್ ಟೈಮಲ್ಲಿ ಅದು ನಿಮಗೆ ತುಂಬ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ಓಕೆ, ಈಗ ಫಸ್ಟ್ ಪ್ರತಿಯೊಂದು ಸ್ಟೂಡೆಂಟ್ಸ್ಗಳು ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಕಾಸ್ಟ್, ನೀವು ಯಾವುದೇ ಕಾಸ್ಟ್ ಆಗಿರಿ ಅಥವಾ ಯಾವುದೇ ರಿಲಿಜಿಯನ್ ಆಗಿರಿ, ಯಾರೇ ಆಗಿರಲಿ, ಪ್ರತಿಯೊಬ್ಬ ಸ್ಟೂಡೆಂಟ್ ಯಾರ್ಯಾರು KEA ಥ್ರೂ KCET 2026ಗೆ ರಿಜಿಸ್ಟರ್ ಆಗ್ತಾ ಇದ್ದೀರಾ, KCET ಎಕ್ಸಾಮನ್ನು ಬರಿತಾ ಇದ್ದೀರಾ, ಪ್ಲಸ್ ಯಾರ್ಯಾರು ನೀಟ್ ಎಕ್ಸಾಮ್ಸನ್ನು ಬರಿತಾ ಇದ್ದೀರಾ, KEA ಥ್ರೂ ಕರ್ನಾಟಕ ಸ್ಟೇಟ್ ಅವರು ನಡೆಸುವ ಕೌನ್ಸಿಲಿಂಗ್ ಥ್ರೂ ನೀಟ್ ಎಕ್ಸಾಮನ್ನು ಬರಿತಾ ಇದ್ದೀರಾ, ಅವರಿಗೆ ಎಲ್ರಿಗೂ ಕೂಡ ಈ ಕೆಳಗಿನ ಡಾಕ್ಯುಮೆಂಟ್ಸ್ಗಳು ತುಂಬ ಇಂಪಾರ್ಟೆಂಟ್. ಈ ಟೈಮ್ ಏನು ಮಾಡಿದ್ದಾರೆ, ಈ ಟೈಮ್ ಅಂತಲ್ಲ, ಲಾಸ್ಟ್ ಟೈಮಿಂದ ಏನು ಮಾಡ್ತಾ ಇದ್ದಾರೆ ಕೇಳಿದರೆ, ಅಪ್ಲಿಕೇಶನ್ ಕಮ್ ವೆರಿಫಿಕೇಷನ್ ಮಾಡ್ಯೂಲ್. ಅಂದರೆ ನೀವು ಅಪ್ಲಿಕೇಶನ್ನ ಹಾಕ್ತೀರಾ, ಅಲ್ಲೇ ವೆರಿಫಿಕೇಷನ್ ಆಗುತ್ತೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ವೆರಿಫಿಕೇಷನ್ಗೆ ಕಾಲೇಜಿಗೆ ಹೋಗಬೇಕಾಗತ್ತೆ, ಅದು ಕ್ಲಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರ ರಿಲೇಟೆಡ್ ವೀಡಿಯೋವನ್ನು ನಾನು ಸಪ್ರೇಟಾಗಿ ಹಾಕ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಿಮ್ಗೆ ಆನ್ ಟೈಮ್ ಎಲ್ಲದೂ ರೀಚ್ ಆಗುತ್ತೆ. ಇವತ್ತೇ ಅಪ್ಲೋಡ್ ಮಾಡ್ತೇನೆ ಅದ್ರ ರಿಲೇಟೆಡ್, ಕ್ಲಾಸಸ್ಗಳ ರಿಲೇಟೆಡ್, ನೀವು ಎಲ್ಲೋಗಿ ವೆರಿಫಿಕೇಷನ್ ಮಾಡಬೇಕು ಅನ್ನೋದನ್ನು. ಓಕೆ, ಸೊ ಈಗ ಆನ್ಲೈನ್ ಅಪ್ಲಿಕೇಶನ್ನ ನೀವು ಕೊಡುವಾಗ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಥವಾ 10th ಮಾರ್ಕ್ಸ್ ಕಾರ್ಡ್, ಇದು ವೆರಿ ವೆರಿ ಇಂಪಾರ್ಟೆಂಟ್. 1ನೇದು. 2ನೇದು ಆಧಾರ್ ಕಾರ್ಡ್. ಅಂದರೆ ನಿಮ್ಮ ಆಧಾರ್ ಕಾರ್ಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಪ್ರಮಾಣ ಪತ್ರ ಅಂತ ಹೇಳಿದ್ರೆ ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಇದೆಲ್ಲ ಪ್ರಮಾಣ ಪತ್ರಗಳಿರುತ್ತೆ ನೋಡಿ, ಅದು ಸ್ಟಡಿ ಸರ್ಟಿಫಿಕೇಟ್ ಇರ್ಬೋದು. ದೆನ್ JPG ಫಾರ್ಮೇಟ್ನಲ್ಲಿ ವಿದ್ಯಾರ್ಥಿಯ ಫೋಟೋ. ನಾನು ಎಲ್ಲರಿಗೂ ಹೇಳ್ತಾ ಇರೋದು, ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಹೇಳ್ತಾ ಇರೋದು, ದಯವಿಟ್ಟು ಇವಾಗಲೇ ಒಂದು 8 ಸ್ಟ್ಯಾಂಪ್ ಸೈಜ್ ಫೋಟೋ, 8 ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ತೆಗೆದಿಟ್ಕೊಳ್ಳಿ. 8 ಎರಡೂ ಕೂಡ 8 ಸ್ಟ್ಯಾಂಪ್ ಸೈಜ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ತೆಗೆದಿಟ್ಕೊಳ್ಳಿ. ಯಾಕಂತ ಕೇಳಿದರೆ, ನಿಮಗೆ ಒನ್ಸ್ ಆಫ್ಟರ್ ಕೌನ್ಸಿಲಿಂಗ್ ಆದಮೇಲೂ ಕೂಡ ನಿಮಗೆ ಫೋಟೋಗಳು ಬೇಕಾಗುತ್ತೆ. ಕಾಲೇಜಿಗೆ ನೀವು ಅಡ್ಮಿಷನ್ ಆಗುವಾಗಲೂ ಕೂಡ ನಿಮ್ಮ ಫೋಟೋಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗಲೇ ತೆಗೆದಿಟ್ಕೊಳ್ಳಿ. ಇವಾಗ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆ, ನಾನು ಇದನ್ನೇ ಅಪ್ಲೋಡ್ ಮಾಡ್ತೇನೆ ಮಾಡಬೇಡಿ. ಯಾಕಂದರೆ ನಿಮಗೆ ಇದನ್ನು ಅವರು ಆಲ್ರೆಡಿ ಸ್ಪೆಸಿಫೈ ಮಾಡಿದ್ದಾರೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೇನೆ. 2-3 ಫೋಟೋಸ್ಗಳು ಬೇಕಾಗುತ್ತೆ. ಯಾವುದನ್ನು ಅಪ್ಲೋಡ್ ಮಾಡಿದ್ದೀರೋ ಅದನ್ನೇ ಫೋಟೋಸನ್ನು ಕೊಡಬೇಕು. ಅದಕ್ಕೋಸ್ಕರ ಒಂದು 8 ಪಾಸ್ಪೋರ್ಟ್ ಸೈಜ್ ಫೋಟೋ, 8 ಸ್ಟ್ಯಾಂಪ್ ಸೈಜ್ ಫೋಟೋವನ್ನು ಇವಾಗಲೇ ತೆಗೆದಿಟ್ಕೊಂಡು ಅದನ್ನು ಸ್ಕ್ಯಾನ್ ಮಾಡಿ ಲೆಸ್ ದ್ಯಾನ್ 50 KB ರೆಡ್ಯೂಸ್ ಮಾಡಿ JPG ಫಾರ್ಮೇಟಲ್ಲೇ ನೀವು ಅಪ್ಲೋಡ್ ಮಾಡಬೇಕು.
ಅದಾದ ನಂತರ JPG ಫಾರ್ಮ್ಯಾಟ್ನಲ್ಲಿ ನಿಮ್ಮದೊಂದು ಸಿಗ್ನೇಚರ್ನ ಒಂದು ಬ್ಲ್ಯಾಂಕ್ ಪೇಪರ್ ಮೇಲೆ ಒಂದು ಸಿಗ್ನೇಚರ್ ಹಾಕ್ಕೊಳ್ಳಿ. ಸಿಗ್ನೇಚರ್ ಅದು ಕಾನ್ಸ್ಟೆಂಟ್ ಆಗಿರಬೇಕು. ಇವತ್ತೊಂದು ಸಿಗ್ನೇಚರ್ ಹಾಕ್ಕೊಂಡು ನಾಳೆ ಅದು ನೆನಪಿಲ್ಲ ಸರ್ ನನಗೆ ಅಂತ ಹೇಳೋದಲ್ಲ. ಥ್ರೂ ಔಟ್ ಇನ್ನು ಮುಂದೆನೂ ಕೂಡ ಅದನ್ನೇ ಕಂಟಿನ್ಯೂ ಮಾಡಿ ಆ ರೀತಿದೊಂದು ಸಿಗ್ನೇಚರ್ನ ಹಾಕ್ಕೊಂಡು ಅದನ್ನು ಲೆಸ್ ದ್ಯಾನ್ 50 KB ರೆಡ್ಯೂಸ್ ಮಾಡಿ JPG ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕು. ಅದಾದ ನಂತರ ಪ್ರತಿಯೊಬ್ಬ ಸ್ಟೂಡೆಂಟಿಗೆ ಹೇಳೋದು, ದಯವಿಟ್ಟು ಯಾರು ಪೇರೆಂಟ್ಸ್ಗಳ ನಂಬರ್ನ ಕೊಡಬೇಡಿ, ನಿಮ್ಮ ನಂಬರ್ನೇ ಕೊಡಿ. ಸ್ಟೂಡೆಂಟ್ಸ್ಗಳು ಇನ್ ಕೇಸ್ ನಿಮ್ಮ ಹತ್ರ ನಂಬರ್ ಇಲ್ಲದೆ ಇದ್ದರೆ ಒಂದು ಹೊಸ ಸಿಮ್ಮನ್ನು ತಗೊಳ್ಳಿ. ಈ ನಂಬರ್ ನಿಮಗೆ ಮುಂದೆನೂ ಕೂಡ ಯೂಸಿಗೆ ಬರಬೇಕು ಆ ಥರದ್ದು. ಯಾಕಂದರೆ KEA ಕಡೆಯಿಂದ ಬರುವಂಥ ಅಪ್ಡೇಟ್ಸ್ಗಳಿರ್ಬೋದು, ನೋಟಿಫಿಕೇಷನ್ಸ್ಗಳಿರ್ಬೋದು, ಎಲ್ಲದೂ ಕೂಡ ನಿಮಗೆ ಆ ನಂಬರ್ಗೆ ಬರುತ್ತೆ. ಮತ್ತು ಇವಾಗ ನೀವು ಯಾವುದೋ ಒಂದು ನಂಬರನ್ನು ಕೊಟ್ಟು ಸ್ವಲ್ಪ ದಿನದ ನಂತರ ಆ ನಂಬರ್ ಇನ್ ಕೇಸ್ ಇನ್ಆ್ಯಕ್ಟಿವ್ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಸ್ಟೂಡೆಂಟಿದ ನೇಮಲ್ಲೇ ಸ್ಟೂಡೆಂಟಿದೆ ಪರ್ಸ್ನಲ್ ನಂಬರ್ನ ತಗೊಳ್ಳಿ. ಇಲ್ಲದೇ ಇದ್ದರೆ ದಯವಿಟ್ಟು ಒಂದು ಸ್ಟೂಡೆಂಟಿಗೆ ಒಂದು ಪರ್ಸ್ನಲ್ ನಂಬರ್ನ ಕೊಡಿಸಿ, ಪ್ರತಿಯೊಬ್ಬ ಪೇರೆಂಟಿಗೆ ಹೇಳೋದು. ಇನ್ನೊಂದು ಏನಂತ ಕೇಳಿದರೆ ಇಮೇಲ್ ಅಡ್ರೆಸ್. ಒಂದೊಳ್ಳೆ ಇಮೇಲ್ ಅಡ್ರೆಸ್ಸನ್ನು ಕ್ರಿಯೇಟ್ ಮಾಡಿ. ಒಂದೊಳ್ಳೆ ಇಮೇಲ್ ಅಡ್ರೆಸ್ ಅಂತ ಹೇಳಿದರೆ ದಯವಿಟ್ಟು ಅದೊಂದು ಏನು ಹೇಳ್ತಾರೆ ಅಫಿಷಿಯಲ್ ಆಗಿರಲಿ ಇಮೇಲ್ ಅಡ್ರೆಸ್. ಸುಮ್ಮನೆ ಸ್ವ್ಯಾಗ್ ಸತೀಶ್, KD ಕಿರಣ್ ಅಂದರೆ KD ಇನಿಷಿಯಲ್ ಆದರೆ ಓಕೆ, ಬಟ್ ಸುಮ್ಮನೆ ಬೇರೆ ಬೇರೆ ಇದಿರೋದು ಏನು ಇಮೇಲ್ ಅಡ್ರೆಸ್ಸನ್ನು ಕ್ರಿಯೇಟ್ ಮಾಡಬೇಡಿ. ಅಫಿಷಿಯಲ್ ಆಗಿರಬೇಕು. ಅದು ಮುಂದೆನೂ ಕೂಡ ನಿಮಗೆ ಇಂಪಾರ್ಟೆಂಟ್ ಅದು. ಓಕೆ, ನಿಮ್ಮ ಇಮೇಲ್ ಅಡ್ರೆಸ್, ನಂಬರ್ ಆ್ಯಂಡ್ ಆಧಾರ್ ಕಾರ್ಡ್ ನೆನಪಿಟ್ಕೊಳ್ಳಿ. ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ ಅನ್ನೋದು ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿರೋದು ಮ್ಯಾಚ್ ಆಗಲೇಬೇಕು. ನಿಮ್ಮ ನೇಮ್ ಅನ್ನೋದು 10th ಮಾರ್ಕ್ಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಮತ್ತು ನಿಮ್ಮ ಆದಾಯ ಪ್ರಮಾಣ ಪತ್ರ, ಅದ್ರ ಜೊತೆ ಆದಾಯ ಅಥವಾ ಇನ್ಕಮ್ ಸರ್ಟಿಫಿಕೇಟ್, ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ನೋಡಿ, ಅದರಲ್ಲಿ ನೇಮ್ ಮ್ಯಾಚ್ ಆಗಲೇಬೇಕು. ಇನ್ ಕೇಸ್ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ನೇಮ್ ಆ್ಯಂಡ್ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿರೋ ನೇಮ್ ಇನ್ ಕೇಸ್ ಡಿಫರ್ ಆದರೆ ದಯವಿಟ್ಟು 1 ಮಂತ್ ಟೈಮ್ ಇದೆ, ಅಷ್ಟರ ಒಳಗಡೆ ಹೋಗಿ ಆಧಾರ್ ಕಾರ್ಡನ್ನು ಚೇಂಜ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿರೋ ನೇಮು ಪ್ಲಸ್ ನಿಮ್ಮ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ಸ್ ಇರುತ್ತಲ್ಲ ಅಲ್ಲಿ ಡಿಫ್ರೆಂಟ್ ಇದ್ದರೆ ದಯವಿಟ್ಟು ಹೊಸ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಮಾಡಿ. ಯಾಕಂದರೆ 10th ಸರ್ಟಿಫಿಕೇಟನ್ನು ಇವಾಗ ನೀವು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಆನ್ ದ ಬೇಸಿಸ್ ಆಫ್ 10th ಮಾರ್ಕ್ಸ್ ಕಾರ್ಡ್ ಯು ನೀಡ್ ಟು ಚೇಂಜ್ ಎವ್ರಿಥಿಂಗ್. ಓಕೆ, ಸೊ ನೆನಪಿಟ್ಕೊಳ್ಳಿ. ಇವಾಗ ಜಸ್ಟ್ ಹರಿಬರಿಯಲ್ಲಿ ಮಾಡಬೇಡಿ, ಟೈಮ್ ಇದೆ. ಇದೆಲ್ಲದನ್ನು ನೀವೇನು ಮಾಡ್ಕೊಳ್ಳಿ, ನಿಮ್ಮ 10th ಮಾರ್ಕ್ಸ್ ಕಾರ್ಡನ್ನು ಇಟ್ಕೊಳ್ಳಿ, ನಿಮ್ಮ ಆದಾಯ ಮತ್ತು ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ಇಟ್ಕೊಳ್ಳಿ, ಪಕ್ಕದಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ಇಟ್ಕೊಳ್ಳಿ. ಎಲ್ಲ ಯಾವ್ಯಾವ ಸರ್ಟಿಫಿಕೇಟ್ ಇದೆ ಎಲ್ಲದರಲ್ಲೂ ನೇಮ್ ಮ್ಯಾಚ್ ಆಗ್ತಾ ಇದೆಯಾ ಇಲ್ವಾ ನೋಡಿ. ನೇಮ್ ಮ್ಯಾಚ್ ಆಗಲೇಬೇಕು, ಕಂಪಲ್ಸರಿ ಮ್ಯಾಚ್ ಆಗಲೇಬೇಕು. 10th ಮಾರ್ಕ್ಸ್ ಕಾರ್ಡಿಗೆ ಸರಿಯಾಗಿ ಎಲ್ಲದನ್ನು ಚೇಂಜ್ ಮಾಡ್ಕೊಳ್ಳಿ. ಇದಿಷ್ಟು ಇರೆಸ್ಪೆಕ್ಟಿವ್ ನೀವು ಯಾವುದೇ ಇದಾಗಲಿ KCET ಎಕ್ಸಾಮಿಗೆ ರಿಜಿಸ್ಟರ್ ಆಗಬೇಕಂದ್ರೆ ಇದಿಷ್ಟು ಕಂಪಲ್ಸರಿ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಸ್ಟಡಿ ಸರ್ಟಿಫಿಕೇಟು ಬೇಕೇ ಬೇಕು, ವೆರಿ ಇಂಪಾರ್ಟೆಂಟ್. ಅದನ್ನೇ ಅವರಲ್ಲಿ ಹೇಳಿದ್ದು ಪ್ರಮಾಣ ಪತ್ರಗಳು ಅಂದರೆ ಸ್ಟಡಿ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ಇದೆಲ್ಲದು ಬೇಕೇ ಬೇಕು ನೋಡಿ. ಓಕೆ, ಆಮೇಲೆ ಒಂದು ವಿಶೇಷ ಸೂಚನೆ ಕೊಟ್ಟಿದ್ದಾರೆ. ವಿಶೇಷ ಸೂಚನೆಯಲ್ಲಿ ಏನು ಹೇಳಿದ್ದಾರೆ ಕೇಳಿದರೆ ನಿಮ್ಮ ಆಧಾರ್ ಕಾರ್ಡು 10th ಮಾರ್ಕ್ಸ್ ಕಾರ್ಡ್ ಥರನ ರೀತಿ ಇರಬೇಕು. ಮತ್ತು ನಿಮ್ಮ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಅದು ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ನೇಮಲ್ಲಿ ಏನಿದೆ ಅದೇ ನೇಮನ್ನು ಮ್ಯಾಚ್ ಆಗ್ತಾ ಇರಬೇಕು. ಇಲ್ಲದೇ ಇದ್ದರೆ ದಯವಿಟ್ಟು 10th ಮಾರ್ಕ್ಸ್ ಕಾರ್ಡಿಗೆ ಸರಿಯಾಗಿ ನಿಮ್ಮ ಆಧಾರ್ ಕಾರ್ಡನ್ನು ಅಥವಾ ನಿಮ್ಮ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟನ್ನು ಚೇಂಜ್ ಮಾಡಿಕೊಳ್ಳಿ ಪ್ಲೀಸ್. ಓಕೆ, ನೆಕ್ಸ್ಟ್ ಒನ್. ಈ ಕೆಳಕಂಡ ದಾಖಲೆಗಳು ನಿಮಗೆ ಅನ್ವಯಿಸುವುದಾದರೆ ಮಾತ್ರ, ಇಫ್ ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ. ಓಕೆ, ಎಲ್ರಿಗೂ ಅಲ್ಲ. ಯಾರಿಗಲ್ಲ? ಯಾರ್ಯಾರು SC ಕ್ಯಾಂಡಿಡೇಟ್ಸ್ಗಳಿದ್ದೀರಾ ನೋಡಿ, ಪರಿಶಿಷ್ಟ ಜಾತಿ, ಶೆಡ್ಯೂಲ್ಡ್ ಕಾಸ್ಟ್, SC ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿಗೆ RD ನಂಬರ್ ಇರುವಂಥ ಒಂದು ಜಾತಿ ಪ್ರಮಾಣ ಪತ್ರ ಅಂದರೆ ಕಾಸ್ಟ್ ಸರ್ಟಿಫಿಕೇಟ್. ನಿಮ್ಗದು ಗೊತ್ತಿದೆ. ಅದರಲ್ಲಿ ನಿಮಗೆ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಂತ ಇರುತ್ತೆ. ನಿಮಗೆ ಒಳಗಡೆ ಒಳ ಮೀಸಲಾತಿ ಅಂತ ಕರೀತಾರೆ SC ಕ್ಯಾಂಡಿಡೇಟ್ಸ್ಗಳು. SC ಇದರಲ್ಲಿ ಸಿಂಪಲಾಗಿ ನಾನು ಹೇಳ್ತೇನೆ ನೋಡಿ, SC ST ಕ್ಯಾಂಡಿಡೇಟ್ಸ್ಗಳು ನಿಮ್ಮದು ಆಧಾರ್ ಕಾರ್ಡ್ ಮತ್ತು ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ಗಳು, SC ಕ್ಯಾಟಗರಿ ಸ್ಟೂಡೆಂಟ್ಸ್ಗಳು, ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗಳು ಮತ್ತು ST ಕ್ಯಾಂಡಿಡೇಟ್ಸ್ಗಳು ನಿಮಗೆ ಇನ್ಕಮ್ ಸರ್ಟಿಫಿಕೇಟೇ ಬೇರೆ, ಕಾಸ್ಟ್ ಸರ್ಟಿಫಿಕೇಟೇ ಬೇರೆ ಇರುತ್ತೆ. ದಯವಿಟ್ಟು ಅವು ಎರಡೂ ಸಪ್ರೇಟಾಗಿ ತೆಗೆಸಲೇಬೇಕು ಕಂಪಲ್ಸರಿ. SC ಸ್ಟೂಡೆಂಟ್ಸ್ಗಳು, ST ಕ್ಯಾಟಗರಿ ಸ್ಟೂಡೆಂಟ್ಸ್ಗಳು ಮತ್ತು ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗಳು ನಿಮಗೆ ಇನ್ಕಮ್ ಸರ್ಟಿಫಿಕೇಟೇ ಸಪ್ರೇಟಾಗಿ ಕೊಡ್ತಾರೆ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟೇ ಸಪ್ರೇಟಾಗಿ ಕೊಡ್ತಾರೆ. ದಯವಿಟ್ಟು ಇವಾಗಲೇ ತೆಗೆಸಬೇಕು. ಆ್ಯಂಡ್ ಇಲ್ಲಿ ನೋಡಿ, SC ಮತ್ತು ST ಕ್ಯಾಂಡಿಡೇಟ್ಸ್ಗಳಿಗೆ ಫೀಸ್ ರೀಇಂಬರ್ಸ್ಮೆಂಟ್ ಇದೆ. ಫೀಸ್ ರೀಇಂಬರ್ಸ್ಮೆಂಟ್ ಅಂತ ಹೇಳಿದ್ರೆ ನಿಮಗೆ ಕಂಪ್ಲೀಟ್ಲಿ ಫೀಸು ವಾಪಸ್ ಬರುತ್ತೆ. ಯಾರಿಗೆ ಬರುತ್ತೆ ಕೇಳಿದರೆ, ಯಾರ್ಯಾರದು ಇನ್ಕಮ್ ಲೆಸ್ ದ್ಯಾನ್ 10 lakhs ಇದೆ, SC ಮತ್ತು ST ಕ್ಯಾಂಡಿಡೇಟ್ಸ್ಗಳು ಲೆಸ್ ದ್ಯಾನ್ 10 lakhs ಅಂದರೆ ಅಪ್ ಟು 10 lakhs ಇರುವ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಫೀಸ್ ರೀಇಂಬರ್ಸ್ಮೆಂಟ್ ಇರುತ್ತೆ. ಅದು ಥ್ರೂ ಸ್ಕಾಲರ್ಶಿಪ್ ನಿಮಗೆ ವಾಪಸ್ ಬರುತ್ತೆ, ಸ್ಟೇಟ್ ಗೌರ್ಮೆಂಟಿಂದ, ಸೆಂಟ್ರಲ್ ಗೌರ್ಮೆಂಟಿಂದ.
ಸರಿನಾ? ಸೊ ದಯವಿಟ್ಟು ಯಾರ್ಯಾರ್ದು ಬಿಲೋ 10 lakhs ಇದೆ ಇನ್ಕಮ್ ಸರ್ಟಿಫಿಕೇಟನ್ನು ಮಾಡಿ, ಕಾಸ್ಟ್ ಸರ್ಟಿಫಿಕೇಟನ್ನು ಮಾಡಿ. ಈವನ್ ಅಬೌವ್ 10 lakhs ಇದ್ದರೂ ಕೂಡ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟನ್ನು ಮಾಡ್ಕೊಳ್ಳಿ. SC ST ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳ್ತಾ ಇರೋದು. ಆದರೆ ನಿಮಗೆ ಫೀಸ್ ರೀಎಂಬರ್ಸ್ಮೆಂಟ್ ಇರೋದಿಲ್ಲ. ಬಟ್ ನಿಮಗೆ ಕೌನ್ಸಿಲಿಂಗ್ ಟೈಮಲ್ಲಿ ನಿಮ್ಮ ಕ್ಯಾಟಗರಿ ರಿಸರ್ವೇಷನ್ ಇರುತ್ತೆ, ಕ್ಯಾಟಗರಿ ವೈಸ್ ರಿಸರ್ವೇಷನ್ ಇರುತ್ತೆ, ಕಾಸ್ಟ್ ರಿಸರ್ವೇಷನ್ ಇರುತ್ತೆ. ಅಲ್ಲಿ ನಿಮಗೆ ಒಳ್ಳೆ ಕಾಲೇಜಸ್ ಸಿಗುತ್ತೆ. ದಯವಿಟ್ಟು ನಾನು ಹೇಳ್ತಾ ಇರೋದು, ನೀವು SC ST ಅಥವಾ ಕ್ಯಾಟಗರಿ ಇದ್ದು ಅಥವಾ ಅದರ್ ಬ್ಯಾಕ್ವರ್ಡ್ ಕಾಸ್ಟಸ್ ಇದ್ದರೆ ದಯವಿಟ್ಟು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ಮಾಡ್ಕೊಳ್ಳಿ. ಓಕೆ, ಈವನ್ SC ST ಸ್ಟೂಡೆಂಟ್ಸ್ಗಳಾಗಿದ್ದು ಅಬೌವ್ 10 lakhs ಇದ್ದರೆ ಮಾಡ್ಕೊಂಡಿರಿ. ನಿಮಗೆ ಫೀಸ್ ರೀಇಂಬರ್ಸ್ಮೆಂಟ್ ಇರೋದಿಲ್ಲ, ಬಟ್ ರಿಸರ್ವೇಷನ್ ಇರುತ್ತೆ, ಸೀಟ್ ಅಲಾಟ್ಮೆಂಟಲ್ಲಿ ರಿಸರ್ವೇಷನ್ ಇರುತ್ತೆ. ಓಕೆ, ಆ್ಯಂಡ್ ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗಳಿಗೆ ಪಾರ್ಷಿಯಲ್ ಫೀಸ್ ರೀಇಂಬರ್ಸ್ಮೆಂಟ್ ಇರುತ್ತೆ. ಪಾರ್ಷಿಯಲ್ ಫೀಸು ಕಂಪ್ಲೀಟ್ ಅಲ್ಲ, ಇನ್ನೊಂದು 40,000 50,000 ಫೀಸ್ ರೀಇಂಬರ್ಸ್ಮೆಂಟ್ ಇರುತ್ತೆ. ಯಾರಿಗೆ ಕೇಳಿದರೆ ನೀವು ಕ್ಯಾಟಗರಿ 1 ಸ್ಟೂಡೆಂಟ್ ಆಗಿದ್ದು ನಿಮ್ಮ ಫ್ಯಾಮಿಲಿ ಇನ್ಕಮ್ ಅಥವಾ ನಿಮ್ಮ ಪೇರೆಂಟ್ಸ್ನ ಇನ್ಕಮ್ ಲೆಸ್ ದ್ಯಾನ್ 2.5 lakhs ಇದ್ದರೆ ನಿಮಗೂ ಕೂಡ ಪಾರ್ಷಿಯಲ್ ಫೀಸ್ ರೀಇಂಬರ್ಸ್ಮೆಂಟ್ ಇದೆ. ಅದಕ್ಕೋಸ್ಕರ ನೀವು ಕೂಡ ಇನ್ಕಮ್ ಸರ್ಟಿಫಿಕೇಟ್ ಮಾಡಬೇಕು. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. SC ಕ್ಯಾಟಗರಿ ಸ್ಟೂಡೆಂಟ್ಸ್ಗಳು, ST ಕ್ಯಾಟಗರಿ ಸ್ಟೂಡೆಂಟ್ಸ್ಗಳು, ನಿಮ್ಮ ಇನ್ಕಮ್ ಅಪ್ ಟು 10 lakhs ಇದ್ದವರಿಗೆ ನಿಮಗೆ ಫೀಸ್ ರೀಇಂಬರ್ಸ್ಮೆಂಟ್ ಇದೆ, ಕಂಪ್ಲೀಟ್ ಫೀಸು ವಾಪಸ್ ಬರುತ್ತೆ. ಅದೇ ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗಳು ನಿಮಗೆ ಫೀಸ್ ರೀಇಂಬರ್ಸ್ಮೆಂಟ್ ಅಂದರೆ ಪಾರ್ಷಿಯಲ್ ಫೀಸ್ ರೀಇಂಬರ್ಸ್ಮೆಂಟ್ ಇದೆ. ಯಾರಿಗೆ ಕೇಳಿದರೆ ದೋಸ್ ಹೂ ಆರ್ ಹ್ಯಾವಿಂಗ್ ಇನ್ಕಮ್ ಅಪ್ ಟು 2.5 lakhs, ಅದಕ್ಕಿಂತ ಜಾಸ್ತಿ ಇದ್ದರೆ ನಿಮಗಿಲ್ಲ, ಫೀಸ್ ರೀಇಂಬರ್ಸ್ಮೆಂಟ್ ಇಲ್ಲ. ಸ್ಕಾಲರ್ಶಿಪ್ ಏನಿದೆ ಅದು ಸಿಗುತ್ತೆ. ಓಕೆ, ಇದಿಷ್ಟು SC ST ಮತ್ತು ಇವರು ಯಾರು ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗಳು. ಅದಾದ ನಂತರ ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಲೈಕ್ 2A ಇರ್ಬೋದು, 2B ಇರ್ಬೋದು, 3A ಇರ್ಬೋದು, 3B ಇರ್ಬೋದು. ಇದೆಲ್ಲ ಸ್ಟೂಡೆಂಟ್ಸ್ಗಳಿಗೆ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಒಂದೇ ಇರುತ್ತೆ. ಒಂದರಲ್ಲೇ ಇನ್ಕಮ್ ಇರುತ್ತೆ, ಕಾಸ್ಟು ಇರುತ್ತೆ. ಅದೇ SC ST ಮತ್ತು ಕ್ಯಾಟಗರಿ 1 ಅವರಿಗೆ ಇನ್ಕಮ್ಮೇ ಬೇರೆ, ಕಾಸ್ಟೇ ಬೇರೆ ಇರುತ್ತೆ. ಬಟ್ 2A 2B 3A 3B ಅವರಿಗೆ ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಸ್ಟೂಡೆಂಟ್ಸ್ಗಳಿಗೆ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಒಂದರಲ್ಲೇ ಇರುತ್ತೆ. ಅದನ್ನು ಕೂಡ ಮಾಡ್ಕೊಳ್ಳಿ. ಇನ್ ಕೇಸ್ ಸಪರೇಟ್ ಇದ್ರೂ ನೋ ಪ್ರಾಬ್ಲಮ್. ಅಪ್ಲೋಡ್ ಮಾಡುವಾಗ RT ನಂಬರ್ನ ಕರೆಕ್ಟ್ ಎಂಟ್ರಿ ಮಾಡಿ, ಸರಿನಾ? ಅದಾದ ನಂತರ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ವೆರಿ 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 ಇಂಪಾರ್ಟೆಂಟು. ಇವಾಗಲೇ ನೋಡ್ಕೊಳ್ಳಿ, ಎಲ್ಲ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳು ನಿಮ್ದು ಇನ್ ಕೇಸ್ ನೀವು ರೂರಲ್ ಕೋಟಾವನ್ನು ನೀವು ಇದು ಮಾಡೋದಿದ್ರೆ, ಕ್ಲೈಮ್ ಮಾಡೋದಿದ್ರೆ, ಅಂದರೆ 10 years ರೂರಲ್ ಕಾಲೇಜಲ್ಲಿ ಓದಿದ್ದಿದ್ರೆ, ನಿಮ್ಮ ಕಾಲೇಜು ರೂರಲ್ ಏರಿಯಾದಲ್ಲಿ ಬಂದರೆ ನಿಮಗೆ ರೂರಲ್ ಕೋಟಾ ಅಪ್ಲಿಕೇಬಲ್ ಆಗುತ್ತೆ. ಬಟ್ ಕಂಪಲ್ಸರಿ ನೀವು NCLCನ ಕೊಡಲೇಬೇಕು, ಸಬ್ಮಿಟ್ ಮಾಡಲೇಬೇಕು. ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿದರೆ ಮಾತ್ರ ನಿಮಗೆ ರೂರಲ್ ಕೋಟಾ ಇದಾಗುತ್ತೆ, ಅಪ್ಲೈ ಆಗುತ್ತೆ. ಇನ್ ಕೇಸ್ ನೀವು 10 ವರ್ಷ ರೂರಲ್ ಕೋಟಾದಲ್ಲಿ ಓದಿದ್ದೀರಾ ಅಂದರೆ ರೂರಲ್ ಕಾಲೇಜಲ್ಲಿ ಓದಿದ್ದೀರಾ, ನಿಮ್ಮ ಕಾಲೇಜ್ ಅನ್ನೋದು ರೂರಲ್ ಏರಿಯಾದಲ್ಲಿ ಲೊಕೇಟ್ ಆಗಿದೆ, ನಿಮಗೆ 10 years ಸರ್ಟಿಫಿಕೇಟ್ ಕೂಡ ಇದೆ, ಬಟ್ ನಿಮ್ಮ ಹತ್ರ NCLC ಸರ್ಟಿಫಿಕೇಟ್ ಇಲ್ಲದೆ ಇದ್ದರೆ ನಿಮಗೆ ರೂರಲ್ ಕೋಟಾ ಅಪ್ಲಿಕೇಬಲ್ ಆಗೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು NCLC ಸರ್ಟಿಫಿಕೇಟ್ ಫಾರ್ ಜನರಲ್ ಮೆರಿಟ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ ಕೇಸ್ ನೀವು NCLC ಕೊಡದೇ ಇದ್ದರೆ ನಿಮಗೆ ಪ್ಲೈನ್ ಜನರಲ್ ಮೆರಿಟಲ್ಲಿ ನಿಮ್ಮನ್ನು ಕನ್ಸಿಡರ್ ಮಾಡ್ತಾರೆ. ಜನರಲ್ ಮೆರಿಟ್ ರೂರಲಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಯಾಕೆ ಸರ್ ಇದು ಬೇಕು, ಯಾಕೆ ಕೇಳಿದರೆ ನಿಮಗೆ ಒಂದು ಕಾಲೇಜಲ್ಲಿ ಸೀಟ್ ಸಿಗುವಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನು ಹೇಳ್ತಾರೆ, 4-5 ಕಾಲೇಜಸ್ಗಳು ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಒಳ್ಳೆ ಕಾಲೇಜ್ ಸಿಗೋದನ್ನು ನೀವು ಮಿಸ್ ಮಾಡ್ಕೊತೀರಾ. ಅದಕ್ಕೋಸ್ಕರ ಯಾವ್ಯಾವ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳು ರೂರಲ್ ಕೋಟಾದಲ್ಲಿ ಕಲ್ತಿದ್ದೀರಾ, ದಯವಿಟ್ಟು ರೂರಲ್ ಸರ್ಟಿಫಿಕೇಟನ್ನು ಕಾಲೇಜಲ್ಲಿ ತಗೊಳ್ಳಿ. ಪ್ಲಸ್ ನಿಮ್ಮದು NCLCನೂ ಕೂಡ ನೀವು ಮಾಡಿಸ್ಲೇಬೇಕು, ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಮಾಡಿಸ್ಲೇಬೇಕು. ಅದು ಬಿಟ್ಟರೆ ಇನ್ನು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳು, ಯಾರ್ಯಾರು ಹೈದರಾಬಾದ್ ಕರ್ನಾಟಕ ರೀಜನ್ ಸ್ಟೂಡೆಂಟ್ ಆಗಿದ್ದೀರಲ್ಲ, ಕೊಪ್ಪಳ ಇರ್ಬೋದು, ರಾಯಚೂರು ಇರ್ಬೋದು, ಗುಲ್ಬರ್ಗ ಇರ್ಬೋದು, ಗೊತ್ತಿದೆಯಲ್ಲ, ಇದೆಲ್ಲ ಸ್ಟೂಡೆಂಟ್ಸ್ಗಳು ಒಂದು 7 ಏರಿಯಾಸ್ಗಳಿದೆ, 7 ಡಿಸ್ಟ್ರಿಕ್ಟ್ಗಳಿದೆ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳು, ರಾಯಚೂರು ಇವರೆಲ್ಲ. ಸೊ ಈ ಸ್ಟೂಡೆಂಟ್ಸ್ಗಳು ನೀವು 371J ಸರ್ಟಿಫಿಕೇಟನ್ನು ಮಾಡಲೇಬೇಕು. 371J ಅದಕ್ಕೆ RD ನಂಬರ್ ಇರುವಂಥ 371J. ಅದು ಬಿಟ್ಟು ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದರೆ 1 to 10th ಇವಾಗಲೇ ಹೇಳ್ತಾ ಇದ್ದೇನೆ, ಕಂಪ್ಲೀಟ್ 10 years ಕನ್ನಡ ಮೀಡಿಯಮ್ ಇದ್ದರೆ ಮಾತ್ರ. ಸರ್ ನಾನು 1 to 7th ಕನ್ನಡ ಮೀಡಿಯಮಲ್ಲಿ ಓದಿದ್ದೇನೆ, ನನಗೆ ಅಪ್ಲಿಕೇಬಲ್ ಆಗುತ್ತಾ? ಇಲ್ಲ, ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಕನ್ನಡ ಮೀಡಿಯಂ ಕೋಟಾ. 1 to 10th ಮಿನಿಮಮ್ 10 years ನೀವು ಕನ್ನಡ ಮೀಡಿಯಮಲ್ಲಿ ಓದಿದರೆ ಮಾತ್ರ ನಿಮಗೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಅಪ್ಲೈ ಆಗುತ್ತೆ. ನಿಮ್ಮ ಕಾಲೇಜಲ್ಲಿ ಕೊಡ್ತಾರೆ, ತಗೊಳ್ಳಿ. ಯಾವ ಕಾಲೇಜಲ್ಲಿ, ಕಾಲೇಜ್ ಅಂದರೆ ಇವಾಗ ಓದ್ತಿರೋ ಕಾಲೇಜಲ್ಲ, ನೀವು 1 to 7th ಬೇರೆ ಸ್ಕೂಲು, 7th to 10th ಬೇರೆ ಸ್ಕೂಲ್ ಆಗಿದ್ರೆ ಎರಡೂ ಸ್ಕೂಲಿಗೆ ಹೋಗಿ ಹೇಳಿ, ನನಗೆ ಸ್ಟಡಿ ಸರ್ಟಿಫಿಕೇಟ್ ಬೇಕು, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಬೇಕು, ರೂರಲ್ ಸರ್ಟಿಫಿಕೇಟ್ ಬೇಕು. ಇಫ್ ಅಪ್ಲಿಕೇಬಲ್, ಕನ್ನಡ ಮೀಡಿಯಂ ಮತ್ತು ರೂರಲ್ ಅಪ್ಲಿಕೇಬಲ್ ಇದ್ದರೆ ಮಾತ್ರ. ಬಟ್ ಸ್ಟಡಿ ಸರ್ಟಿಫಿಕೇಟ್ ಬೇಕೇ ಬೇಕು. ಓಕೆ, ಬೇಕೇ ಬೇಕು. ರೂರಲ್ ಮತ್ತು ಕನ್ನಡ ಮೀಡಿಯಮ್ ಇದ್ದರೆ ನೀವು ಯಾವ ಸ್ಕೂಲಲ್ಲಿ ಕಲ್ತಿದ್ದೀರಾ ಟಿಲ್ 10th 1 to 10th ಆ ಸ್ಕೂಲಿಗೆ ಹೋಗಿ ಕೇಳಿ, ಸರ್ ನನಗೆ ಸ್ಟಡಿ ಸರ್ಟಿಫಿಕೇಟ್ ಬೇಕು, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಬೇಕು, ರೂರಲ್ ಸರ್ಟಿಫಿಕೇಟ್ ಬೇಕು. ಇದು ಮೂರೂ ಕೂಡ ಕನ್ನಡ ಮೀಡಿಯಂ ಮತ್ತು ರೂರಲ್ 10 years ಇದ್ದರೆ ಮಾತ್ರ ಅಪ್ಲಿಕೇಬಲ್. ನೀವು 7 years ಓದಿದರೆ ನೀವು ತಂದರೆ ಯೂಸ್ ಇಲ್ಲ. 10 years ಇದ್ದರೆ ಮಾತ್ರ ಕನ್ನಡ ಮೀಡಿಯಮ್ ಆ್ಯಂಡ್ ರೂರಲ್.
ಅದಾಯ್ತಾ. ಅದಾದಮೇಲೆ RD ಸಂಖ್ಯೆ ಇರುವ NCLC ಪ್ರಮಾಣ ಪತ್ರ, ನಾನು ಮೊದಲೇ ಹೇಳಿದ್ದೇನೆ. ಯಾರಿಗೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಅವರಿಗೆ ಗ್ರಾಮೀಣ ಅಂದರೆ ರೂರಲ್ ಕೋಟಾ ನಿಮಗೆ ಅಪ್ಲಿಕೇಬಲ್ ಆಗಬೇಕಂದ್ರೆ ನೀವು NCLC ಸರ್ಟಿಫಿಕೇಟ್ ತರಲೇಬೇಕು. ಇಟ್ ಶುಡ್ ಕಂಟೈನ್ RD ನಂಬರ್, ಗೊತ್ತಾಯ್ತಾ. ಅದು ಬಿಟ್ಟರೆ ಮತ್ತೆ ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ ಹೇಳಿದ್ದಾರೆ. ಮತ್ತು ನೀವು ತುಳು ಮೈನಾರಿಟಿ, ತಮಿಳು ಮೈನಾರಿಟಿ, ತೆಲುಗು ಮೈನಾರಿಟಿ ಈ ಥರ ಇದ್ದರೆ 1 to 12th ಒಟ್ಟು 10 years ಓದಿರಲೇಬೇಕು. ಭಾಷಾ ಅಲ್ಪಸಂಖ್ಯಾತರು ಅಂತ ಕರೀತಾರೆ. ಲಿಂಗ್ವಿಸ್ಟಿಕ್ ಮೈನಾರಿಟಿ ಅವರಿಗೂ ಕೂಡ, ಮತ್ತು ರಿಲಿಜಿಯಸ್ ಮೈನಾರಿಟಿ ಮುಸ್ಲಿಮ್, ಕ್ರಿಶ್ಚಿಯನ್ನು, ಬೇರೆ 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 ರಿಲಿಜಿಯಸ್ ಇದ್ದಾರಲ್ಲ ಅವರಿಗೆ ಹೇಳ್ತಾ ಇರೋದು. ರಿಲಿಜಿಯಸ್ ಮೈನಾರಿಟಿ ನೀವು ಕ್ಲೈಮ್ ಮಾಡೋದಿದ್ರೆ ನೀವು ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ, ಸರಿನಾ. ಇದಿಷ್ಟು ವೆರಿ ಇಂಪಾರ್ಟೆಂಟ್. ಅದು ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ ಹೇಳ್ತಾ ಇದ್ದಾರೆ. ಇಂಜಿನಿಯರಿಂಗಲ್ಲಿ ರಿಲಿಜಿಯಸ್ ಮೈನಾರಿಟಿ ಮೇಲೆ ಇಲ್ಲ, ಅಂದರೆ ಲೈಕ್ ಕೆಲವೊಂದು ಕಾಲೇಜಸ್ಗಳಿದೆ ರಿಲಿಜಿಯಸ್ ಮೈನಾರಿಟಿ ಮೇಲೆ, ಬಟ್ ಅದರ ಮೇಲ್ಗಡೆ ನಿಮ್ಗೆ ಯಾವುದೇ ರೀತಿಯಾದಂಥ ರಿಸರ್ವೇಷನ್ ಇಲ್ಲ. ಬಟ್ ಯು ಕ್ಯಾನ್ ಸಬ್ಮಿಟ್ ದ ದಿಸ್ ಒನ್ ಸರ್ಟಿಫಿಕೇಟ್, ಸರಿನಾ. ಇದಿಷ್ಟ ಆಗುತ್ತೆ. ಓಕೆ, ಈಗ ನೋಡ್ಕೊಳ್ಳಿ. ಈಗ ನೆಕ್ಸ್ಟ್ ವೀಡಿಯೋ, ಇನ್ನೊಂದು ಸಂಜೆ ಮತ್ತೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೇನೆ. ಯಾರು ಯಾವ ಕ್ಲಾಸಸ್ಸಿಗೆ ಇದು ಮಾಡ್ತೀರಾ ಅಪ್ಲಿಕೇಬಲ್ ಆಗುತ್ತೆ. ಮತ್ತು ನೀವು ಒನ್ಸ್ ಆಫ್ಟರ್ ಅಪ್ಲೈಯಿಂಗ್, ಈಗ ಅಪ್ಲೈ ಮಾಡಿದ ನಂತರ ನಿಮಗೆ ಇಮಿಡಿಯೇಟಾಗಿ ಡೌನ್ಲೋಡ್ ಆಗುತ್ತೆ, ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಗುತ್ತಾ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಡೌನ್ಲೋಡ್ ಆಗೋದಿಲ್ಲ, ಕೆಲವರಿಗೆ ಡೌನ್ಲೋಡ್ ಆಗುತ್ತೆ. ಕೆಲವರಿಗೆ ಏನು ಬರುತ್ತೆ ಕೇಳಿದರೆ ಕ್ಲೈಮ್ಡ್ ಅಂತ ಒಂದು ಇದು ಬರುತ್ತಷ್ಟೇ, ಕ್ಲೈಮ್ ಸರ್ಟಿಫಿಕೇಟ್ ಟೈಪ್ ಬರುತ್ತೆ. ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಯಾರಿಗೆ? ಕ್ಲಾಸ್ ಎ ಸ್ಟೂಡೆಂಟ್ಸ್ಗಳಿಗೆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ. ಅವರಿಗೆ ಕ್ಲೈಮ್ಡ್ ಅಥವಾ ಕ್ಲೈಮ್ಡ್ ಆ್ಯಂಡ್ ವೆರಿಫೈಡ್ ಅಥವಾ ಕ್ಲೈಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತ ಬಂದಿರುತ್ತೆ. ಇದ್ರ ರಿಲೇಟೆಡ್ ಸಪ್ರೇಟ್ ವೀಡಿಯೋ ಇವತ್ತು ಸಂಜೆ ಹಾಕ್ತೇನೆ. ಯಾರಿಗೆ ಕ್ಲೈಮ್ಡ್ ಬರುತ್ತೆ, ಯಾರಿಗೆ ಕ್ಲೈಮ್ಡ್ ಆ್ಯಂಡ್ ವೆರಿಫೈಡ್ ಬರುತ್ತೆ, ಯಾರ್ಯಾರಿಗೆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡಲಿಕ್ಕೆ ಆಗುತ್ತೆ, ಯಾರಿಗೆ ಆಗೋದಿಲ್ಲ, ಅದ್ರ ರಿಲೇಟೆಡ್ ಡೀಟೇಲ್ಡ್ ವೀಡಿಯೋ ಇವತ್ತು ಸಂಜೆ ಅಪ್ಲೋಡ್ ಮಾಡ್ತೇನೆ. ಈಗ ಸದ್ಯಕ್ಕೆ ಎಲ್ಲ ಡಾಕ್ಯುಮೆಂಟ್ಸನ್ನು ದಯವಿಟ್ಟು ಇದಿಷ್ಟನ್ನು ಲಿಸ್ಟ್ ಮಾಡ್ಕೊಳ್ಳಿ. ಫೋಟೋ ಇರ್ಬೋದು, ಅಥವಾ ನಿಮ್ಮ ಸಿಗ್ನೇಚರ್ ಇರ್ಬೋದು, 10th ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಸ್ಟಡಿ ಸರ್ಟಿಫಿಕೇಟ್ ಇರ್ಬೋದು, ಇದೆಲ್ಲ ಬೇಸಿಕ್. ಇನ್ಕಮ್ ಸರ್ಟಿಫಿಕೇಟು, ಕಾಸ್ಟ್ ಸರ್ಟಿಫಿಕೇಟ್, ದೀಸ್ ಆಲ್ ಆರ್ ಬೇಸಿಕ್. ಅದು ಬಿಟ್ಟು ಅಪ್ಲಿಕೇಬಲ್ ಆದರೆ ಕನ್ನಡ ಮೀಡಿಯಮ್, ರೂರಲ್ಲು, 371J ಅಂದರೆ ಹೈದರಾಬಾದ್ ಕರ್ನಾಟಕ, ಅಥವಾ ಹೈದರಾಬಾದ್ ಕರ್ನಾಟಕ ಅಂತ ಕರೀತಾರೆ, ಅಥವಾ ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ ಅವರು, ಅಥವಾ ನಿಮ್ಮ ಮೈನಾರಿಟಿ ಇದ್ದರೆ ರಿಲಿಜಿಯಸ್ ಮೈನಾರಿಟಿ ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅವರು, ಆ್ಯಂಡ್ ನೀವು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿ ರೂರಲ್ ಕೋಟಾವನ್ನು ಅಪ್ಲೈ ಮಾಡಲಿಕ್ಕಿದ್ರೆ NCLC ಸರ್ಟಿಫಿಕೇಟು, ಇದು ಎಲ್ಲದನ್ನು ನಿಮ್ಮ ಏನು ಇಟ್ ಈಸ್ ಅಪ್ಲಿಕೇಬಲ್, ಇದು ಅಪ್ಲಿಕೇಬಲ್ ಆದರೆ ಮಾತ್ರ ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿರ್ತೇನೆ. ಆದಷ್ಟು ಬೇಗ ಜಾಯ್ನ್ ಆಗಿ, ಎಲ್ಲ ಅಪ್ಡೇಟ್ಸ್ಗಳಲ್ಲಿ ಕೊಡ್ತಾ ಇರ್ತೇನೆ. ಏನೇ ಡೌಟ್ಸ್ಗಳಿದ್ದು ನೀವು ಕೇಳ್ಬೋದು. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.